ಯಾರನ್ನ ಕಂಡ್ರೆ ಇಡೀ ಅಮೆರಿಕಾನೇ ಗಡಗಡ ನಡುಗುತ್ತೋ, ಯಾರ ಪರ್ಮಿಷನ್ ಇಲ್ಲದೆ ರಷ್ಯಾದಲ್ಲಿ ಒಂದು ಎಲೆ ಕೂಡ ಅಲ್ಲಾಡಲ್ವೋ ಅಂತಹ ಪುಟಿನ್ನ ಕೋಟೆಯ ಮೇಲೆಯೇ ಇವತ್ತು ಉಕ್ರೇನ್ ಡ್ರೋನ್ ದಾಳಿ ಮಾಡಿದೆ. ಇದು ಕೇವಲ ಡ್ರೋನ್ ಬಾಂಬ್ ಹಾಕಿರುವ ಕಥೆಯಲ್ಲ, ಇದು ಮಲಗಿರುವ ಸಿಂಹದ ಗಡ್ಡವನ್ನ ಎಳೆದು ನೀನು ಎಷ್ಟೇ ದೊಡ್ಡ ಡಾನ್ ಆಗಿರಬಹುದು, ಆದರೆ ನಿನ್ನ ಬೆಡ್ರೂಮ್ಗೆ ಬರುವ ತಾಕತ್ತು ನಮಗಿದೆ ಅಂತ ಉಕ್ರೇನ್ ಇಡೀ ಜಗತ್ತಿಗೆ ಮೆಸೇಜ್ ಕೊಟ್ಟಿದೆ. ಗೆಳೆಯರೇ, ಇಷ್ಟು ದಿನ ಯುದ್ಧ ಬಾರ್ಡರ್ನಲ್ಲಿ ನಡೀತಿರುವ ಕಿತ್ತಾಟವಾಗಿತ್ತು. ಆದರೆ ಇವತ್ತು ರಷ್ಯಾದ ಕೋಟೆಗೆ ಅಂದರೆ ರಷ್ಯಾದ ಹೃದಯ ಭಾಗಕ್ಕೆ ಬಂದು ನಿಂತಿದೆ. ಅಂದರೆ ಆ ರಷ್ಯಾದ ಆ ಇನ್ವಿಸಿಬಲ್ ರಕ್ಷಣಾ ಕೋಟೆ ಎಲ್ಲಿದೆ ಅನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಗೆಳೆಯರೇ, ಇಲ್ಲಿರುವ ಅಸಲಿ ಟ್ವಿಸ್ಟ್ ಬೇರೆಯೇ ಇದೆ. ರಷ್ಯಾ ಹೇಳ್ತಾ ಇದೆ, ನಮ್ಮ ಬಾಸ್ ಅಂದರೆ ನಮ್ಮ ಅಧ್ಯಕ್ಷರನ್ನೇ ಮುಗಿಸೋಕೆ ಉಕ್ರೇನ್ ಸ್ಕೆಚ್ ಹಾಕಿದ್ದಾರೆ ಅಂತ. ಆದರೆ ಉಕ್ರೇನಿನ ಅಧ್ಯಕ್ಷ ಜೆಲೆನ್ಸ್ಕಿ ಮಾತ್ರ ಕೂಲಾಗಿ ಕುಳಿತು ಹೇಳ್ತಾ ಇದ್ದಾರೆ, ನಮಗೆ ನಮ್ಮ ಊರನ್ನೇ ಉಳಿಸ್ಕೊಳ್ಳೋಕೆ ಶಕ್ತಿ ಇಲ್ಲ, ನಮ್ಮಲ್ಲಿ ಆ ಧೈರ್ಯವೂ ಕೂಡ ಇಲ್ಲ, ಇನ್ನು ನಿಮ್ಮ ಮಾಸ್ಕೋ ಮೇಲೆ ಅಟ್ಯಾಕ್ ಮಾಡೋಕ್ಕೆ ನಮಗೆಲ್ಲಿ ಟೈಮ್ ಇದೆ. ಇದೆಲ್ಲ ಪುಟಿನ್ ಆಡುತ್ತಿರುವ ಹಳೆಯ ನಾಟಕ ಅಂತ ಜೆಲೆನ್ಸ್ಕಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಉಕ್ರೇನಿನ ಮೇಲೆ ಇನ್ನೂ ಭೀಕರವಾಗಿ ಅಟ್ಯಾಕ್ ಮಾಡೋಕೆ ರಷ್ಯಾ ತಾನೇ ತನ್ನ ಮೇಲೆ ಪಟಾಕಿನ ಹಚ್ಚಿಕೊಂಡು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡ್ತಿದೆಯಾ ಅನ್ನೋದು ಈಗಿರುವ ದೊಡ್ಡ ಅನುಮಾನವಾಗಿದೆ. ಯಾಕಂದ್ರೆ ಗೆಳೆಯರೇ, ರಷ್ಯಾದಂತಹ ಬಲಿಷ್ಠ ರಾಷ್ಟ್ರದ ಆಕಾಶದಲ್ಲಿ 90 ಡ್ರೋನ್ಗಳು ಹಾರಾಡ್ತವೆ ಅಂದ್ರೆ ಯಾರು ಕೂಡ ನಂಬೋಕೆ ಸಾಧ್ಯನೇ ಇಲ್ಲ. ಈ ಗದ್ದಲದ ನಡುವೆ ಈಗ ಎಂಟ್ರಿ ಕೊಟ್ಟಿರೋದು ನಮ್ಮ ರಿಯಲ್ ಎಸ್ಟೇಟ್ ಕಿಂಗ್ ಡೊನಾಲ್ಡ್ ಟ್ರಂಪ್ ಅವರು. ಈ ಮನುಷ್ಯನ ಲಾಜಿಕ್ಕೇ ಬೇರೆ ಗೆಳೆಯರೇ. ನಾನೇನಾದ್ರೂ ಪ್ರೆಸಿಡೆಂಟ್ ಆಗಿದ್ರೆ ಈ ಯುದ್ಧನ 24 ಗಂಟೆಯಲ್ಲಿ ನಿಲ್ಲಿಸ್ತಾ ಇದ್ದೆ ಅಂತ ಡೈಲಾಗ್ ಅನ್ನ ಹೊಡೆಯೋದ್ರಲ್ಲಿ ಈ ಅಪ್ಪ ನಂಬರ್ 1 ಅಲ್ಲಿದ್ದಾನೆ. ಟ್ರಂಪ್ ಸ್ಟೈಲೇ ನಿಮಗೆ ಗೊತ್ತೇ ಇದೆ. ಒಂದು ಕಡೆ ಪುಟಿನ್ ಜೊತೆ ಕೈ ಮಿಲಾಯಿಸ್ತಾರೆ, ಇನ್ನೊಂದು ಕಡೆ ಜೆಲೆನ್ಸ್ಕಿಗೆ ನಾನಿದ್ದೀನಿ ಬಿಡಪ್ಪ ಅಂತ ಬೆಂತಿಡ್ತಾರೆ. ಟ್ರಂಪ್ ಅವರಿಗೆ ಇದು ಯುದ್ಧವಲ್ಲ, ಇದು ಒಂದು ಬಿಸಿನೆಸ್ ಡೀಲ್ ಅಷ್ಟೇ. ಆದರೆ ಈ ಡಬಲ್ ಗೇಮ್ ಏನಾದರೂ ಉಲ್ಟಾ ಹೊಡೆದ್ರೆ 3ನೇ ಮಹಾಯುದ್ಧಕ್ಕೆ ಟ್ರಂಪ್ ಅವರೇ ಪೆಟ್ರೋಲ್ ಸುರಿದ ಹಾಗೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟೇ ಇಲ್ಲ. ಗೆಳೆಯರೇ, ಇದೆಲ್ಲ ನಮಗ್ಯಾಕೆ ಅಂತ ಅನ್ಕೋಬೇಡಿ. ರಷ್ಯಾ ಅಂದರೆ ನಮಗೆ ಬಾಲ್ಯದ ಗೆಳೆಯ, ನಮ್ಮ ಆರ್ಮಿಯ ಬೆನ್ನೆಲುಬು ರಷ್ಯಾ. ಆದರೆ ಉಕ್ರೇನ್ ಪರ ಇರುವಂತಹ ಅಮೆರಿಕ ನಮಗೆ ಈಗಿರುವ ಒಂದು ಬಿಸಿನೆಸ್ ಪಾರ್ಟ್ನರ್. ಗೆಳೆಯರೇ, ಇಲ್ಲಿ ಯಾರು ಗೆದ್ರು ಯಾರು ಸೋತರು ಅಂತಿಮವಾಗಿ ಪೆಟ್ಟು ಬೀಳೋದು ನಮ್ಮ ಭಾರತದ ಜನರ ಜೇಬಿಗೆ. ಪೆಟ್ರೋಲ್ ಬೆಲೆಯಿಂದ ಹಿಡಿದು ಅಡುಗೆ ಎಣ್ಣೆಯವರೆಗೂ ಪ್ರತಿಯೊಂದರ ಬೆಲೆ ಕೂಡ ಗಗನಕ್ಕೆ ಹೋಗೋದು ಇದೇ ಕಾರಣಕ್ಕೆ. ಗೆಳೆಯರೇ, ನಮ್ಮ ಭಾರತದ ಪ್ರಧಾನಿ ಮೋದಿಜಿ ಅವರು ಇದು ಯುದ್ಧದ ಕಾಲವಲ್ಲ ಅಂತ ಎಷ್ಟೇ ಸಾರಿ ಹೇಳಿದ್ರು ಕೂಡ ಅಲ್ಲಿರುವಂತಹ ಅಹಂಕಾರಿ ನಾಯಕರಿಗೆ ಇದು ಅರ್ಥವಾಗ್ತಾ ಇಲ್ಲ. ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ರಾಷ್ಟ್ರಗಳು ಇವತ್ತು ಕೇವಲ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡೋಕೆ ಈ ಯುದ್ಧನ ಎಳೆದಾಡುತ್ತಿರೋದು ಈ ಶತಮಾನದ ಒಂದು ಅತಿ ದೊಡ್ಡ ಕಾಮಿಡಿಯಾಗಿದೆ. ಸ್ನೇಹಿತರೆ, ಒಂದಂತೂ ಸತ್ಯ, ಮ್ಯಾಪ್ ಮೇಲೆ ಗೆರೆ ಎಳೆಯೋ ರಾಜಕಾರಣಿಗಳಿಗೆ ಗಡಿಯಲ್ಲಿ ಸಾಯುವ ಸೈನಿಕನ ನೋವು ಅರ್ಥವಾಗಲ್ಲ. ಅಲ್ಲಿ ಜಪೋರ್ಜಿಯಾದ ಅಣು ವಿದ್ಯುತ್ ಸ್ಥಾವರದ ಮೇಲೆ ಏನಾದರೂ ಒಂದು ಮಿಸೈಲ್ ಬಿದ್ದರೆ ಇಡೀ ಯುರೋಪ್ ಖಂಡವೇ 10 ನಿಮಿಷದಲ್ಲಿ ಬೂದಿಯಾಗಿ ಉರಿದು ಹೋಗುತ್ತೆ. ಟಿವಿಯಲ್ಲಿ ವಾರ್ ರಿಪೋರ್ಟ್ ನೋಡಿ ಚಪ್ಪಾಳೆ ತಟ್ಟುವ ನಮಗೆ ಅಲ್ಲಿ ತಂದೆನ ಕಳೆದುಕೊಂಡು ಬೀದಿಯಲ್ಲಿ ನಿಂತಿರುವ ಮಗುವಿನ ಕಣ್ಣೀರು ನಮಗೆ ಕಾಣಲ್ಲ. ಈ ಯುದ್ಧದಲ್ಲಿ ಸೋಲೋದು ಉಕ್ರೇನ್ ಅಲ್ಲ, ಗೆಲ್ಲೋದು ರಷ್ಯಾ ಕೂಡ ಅಲ್ಲ. ಇಲ್ಲಿ ದಿನ ಸಾಯ್ತಿರೋದು ಮನುಷ್ಯತ್ವ ಮಾತ್ರ. ಬಲಶಾಲಿಗಳು ಬದುಕು ಉಳಿಯೋದು ಮುಖ್ಯವಲ್ಲ. ಗೆಳೆಯರೇ, ನಿಮ್ಮ ಪ್ರಕಾರ ಉಕ್ರೇನ್ ಈ ಸಾಹಸ ಮಾಡೋಕೆ ಸಾಧ್ಯನಾ, ಅಥವಾ ರಷ್ಯಾ ದೊಡ್ಡ ಮಟ್ಟದ ಬಾಂಬ್ ಹಾಕೋಕೆ ರೆಡಿ ಮಾಡಿಕೊಂಡಿರುವ ಒಂದು ಸುಳ್ಳಿನ ಕಥೆಯಾಗಿದೆಯಾ, ಅಥವಾ ಡೊನಾಲ್ಡ್ ಟ್ರಂಪ್ ಬಂದರೆ ಈ ಯುದ್ಧ ನಿಜವಾಗಿಯೂ ನಿಲ್ಲುತ್ತಾ? ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.